ಮಾನವನ ಜೀವನದಲ್ಲಿ ಕೆಲವು ಕ್ಷಣಗಳು ನಮ್ಮ ಸಂಪೂರ್ಣ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತವೆ. ಅಂತಹ ಒಂದು ಮಹತ್ವದ ಕ್ಷಣವೇ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಸಂಭವಿಸಿತು. ಇದು ಕೇವಲ ಎರಡು ಸೇನೆಗಳ ನಡುವೆ ನಡೆದ ಯುದ್ಧದ ಕಥೆಯಲ್ಲ. ಇದು ಮಾನವನ ಮನಸ್ಸಿನೊಳಗಿನ ಧರ್ಮ ಮತ್ತು ಅಧರ್ಮದ ಹೋರಾಟದ ಕಥೆ. ಕುರುಕ್ಷೇತ್ರದ ವಿಶಾಲ ಭೂಮಿಯಲ್ಲಿ ಲಕ್ಷಾಂತರ ಯೋಧರು ಯುದ್ಧಕ್ಕೆ ಸಿದ್ಧರಾಗಿದ್ದರು. ಶಂಖನಾದಗಳು ಆಕಾಶವನ್ನು ಮೊಳಗಿಸುತ್ತಿದ್ದವು. ಪ್ರತಿ ಯೋಧನ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಹೊಳೆಯುತ್ತಿದ್ದವು. ಆ ಸಮಯದಲ್ಲಿ ಪಾಂಡವರ ಪರದ ಮಹಾಯೋಧ ಅರ್ಜುನ ತನ್ನ ರಥದಲ್ಲಿ ನಿಂತಿದ್ದನು. ಅವನ ರಥವನ್ನು ನಡೆಸುತ್ತಿದ್ದನು ಪರಮಾತ್ಮನ ಅವತಾರ ಕೃಷ್ಣ. ಆದರೆ ಯುದ್ಧ ಆರಂಭವಾಗುವ ಕ್ಷಣದಲ್ಲೇ ಅರ್ಜುನನ ಮನಸ್ಸಿನಲ್ಲಿ ಭಾರೀ ಗೊಂದಲ ಮೂಡಿತು. ಅವನು ತನ್ನ ಎದುರಿಗೆ ನಿಂತಿದ್ದವರು ಶತ್ರುಗಳಲ್ಲ, ತನ್ನದೇ ಕುಟುಂಬದವರು, ಗುರುಗಳು ಮತ್ತು ಸ್ನೇಹಿತರು ಎಂದು ಕಂಡನು. ಆ ದೃಶ್ಯ ಅವನ ಹೃದಯವನ್ನು ಕಲುಕಿತು. ಅವನ ಕೈಯಲ್ಲಿದ್ದ ಗಾಂಡೀವ ಧನುಸ್ಸು ಕೂಡ ನಡುಗಲು ಪ್ರಾರಂಭಿಸಿತು. ಅರ್ಜುನನ ಮನಸ್ಸಿನಲ್ಲಿ ಉಳಿಹುಡಿಸಿದ ಪ್ರಶ್ನೆಗಳು ಕೇವಲ ಅವನಿಗಷ್ಟೇ ಸೀಮಿತವಾಗಿರಲಿಲ್ಲ. ಅವು ಪ್ರತಿಯೊಬ್ಬ ಮಾನವನ ಮನಸ್ಸಿನಲ್ಲಿ ಉಳಿಹುಡಿಸುವ ಪ್ರಶ್ನೆಗಳು. ಕರ್ತವ್ಯವೇ ಮುಖ್ಯವೇ ಅಥವಾ ಸಂಬಂಧವೇ? ಧರ್ಮಕ್ಕಾಗಿ ಹೋರಾಡಬೇಕೇ ಅಥವಾ ಪ್ರೀತಿಗಾಗಿ ಹಿಂದೆ ಸರಿಯಬೇಕೇ? ಈ ಗೊಂದಲದ ಕ್ಷಣದಲ್ಲೇ ಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶವೇ ನಂತರ ಸಂಪೂರ್ಣ ಮಾನವಕುಲಕ್ಕೆ ಮಾರ್ಗದರ್ಶನವಾದ ಮಹಾಜ್ಞಾನವಾಗಿ ಪ್ರಸಿದ್ಧವಾಯಿತು. ಆ ಮಹಾನ್ ಸಂಭಾಷಣೆಯೇ ಭಗವದ್ಗೀತೆ. ಇದೀಗ ನಾವು ಕುರುಕ್ಷೇತ್ರದ ಯುದ್ಧಭೂಮಿಗೆ ಸಾಗೋಣ. ಅರ್ಜುನನ ಮನಸ್ಸಿನ ಹೋರಾಟವನ್ನು ಮತ್ತು ಕೃಷ್ಣನ ದಿವ್ಯ ಸಂದೇಶದ ಆರಂಭವನ್ನು ಅರಿಯೋಣ. ಶ್ರೀ ಹಸ್ತಿನಾಪುರದ ಅರಮನೆಯಲ್ಲಿ ಕುಳಿತಿದ್ದ ಅಂಧರಾಜ ಧೃತರಾಷ್ಟ್ರನ ಮನಸ್ಸು ಅಶಾಂತವಾಗಿತ್ತು. ಅವನಿಗೆ ಯುದ್ಧಭೂಮಿಯನ್ನು ನೋಡಲು ಸಾಧ್ಯವಿರಲಿಲ್ಲ. ಆದರೆ ಯುದ್ಧದ ಪ್ರತಿಯೊಂದು ಕ್ಷಣವನ್ನು ತಿಳಿಯಬೇಕೆಂಬ ಆಸೆ ಅವನ ಮನಸ್ಸಿನಲ್ಲಿತ್ತು. ಅವನ ಬಳಿ ಕುಳಿತಿದ್ದನು ಅವನ ವಿಶ್ವಾಸಪಾತ್ರ ಸಚಿವ ಸಂಜಯ. ದೈವಿಕ ಶಕ್ತಿಯಿಂದ ಸಂಜಯನಿಗೆ ದೂರದಲ್ಲಿರುವ ಯುದ್ಧಭೂಮಿಯನ್ನು ನೋಡಲು ಮತ್ತು ವಿವರಿಸಲು ಸಾಧ್ಯವಾಗುತ್ತಿತ್ತು. ಆತಂಕದಿಂದ ಧೃತರಾಷ್ಟ್ರನು ಕೇಳಿದನು, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಸೇರಿರುವ ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡುತ್ತಿದ್ದಾರೆ ಸಂಜಯ? ಈ ಒಂದು ಪ್ರಶ್ನೆಯಲ್ಲೇ ಧೃತರಾಷ್ಟ್ರನ ಮನಸ್ಸಿನ ಸ್ಥಿತಿ ಗೋಚರಿಸಿತು. ಅವನು ನನ್ನ ಮಕ್ಕಳು ಮತ್ತು ಪಾಂಡವರು ಎಂದು ಬೇರ್ಪಡಿಸಿ ಹೇಳಿದನು. ಅದರಲ್ಲಿ ಅವನ ಪಕ್ಷಪಾತ ಮತ್ತು ಮೋಹ ಸ್ಪಷ್ಟವಾಗಿತ್ತು. ಸಂಜಯನು ತನ್ನ ದೈವಿಕ ದೃಷ್ಟಿಯಿಂದ ಯುದ್ಧಭೂಮಿಯನ್ನು ನೋಡುತ್ತಿದ್ದನು. ಅವನು ನಿಧಾನವಾಗಿ ಯುದ್ಧದ ದೃಶ್ಯವನ್ನು ವಿವರಿಸಲು ಆರಂಭಿಸಿದನು. ಕುರುಕ್ಷೇತ್ರದ ವಿಶಾಲ ಭೂಮಿಯಲ್ಲಿ ಎರಡು ಮಹಾಸೇನೆಗಳು ಮುಖಾಮುಖಿಯಾಗಿ ನಿಂತಿದ್ದವು. ಒಂದು ಕಡೆ ಕೌರವರ ಸೇನೆ, ಮತ್ತೊಂದು ಕಡೆ ಪಾಂಡವರ ಸೇನೆ. ಕೌರವರ ಪರವಾಗಿ ನಿಂತಿದ್ದನು ಗರ್ವ ಮತ್ತು ಅಹಂಕಾರದಿಂದ ತುಂಬಿದ್ದ ರಾಜಕುಮಾರ ದುರ್ಯೋಧನ. ಅವನು ತನ್ನ ಸೇನೆಯನ್ನು ನೋಡಿದಾಗ ಆತ್ಮವಿಶ್ವಾಸದಿಂದ ತುಂಬಿದನು. ಆದರೆ ಪಾಂಡವರ ಸೇನೆಯ ಶಕ್ತಿಯನ್ನು ಕಂಡಾಗ ಅವನ ಮನಸ್ಸಿನಲ್ಲಿ ಸ್ವಲ್ಪ ಭಯವೂ ಮೂಡಿತು. ಅವನು ತನ್ನ ಗುರು ದ್ರೋಣನ ಬಳಿ ಹೋಗಿ ಹೇಳಿದನು, ಗುರುವೇ, ಪಾಂಡವರ ಸೇನೆಯನ್ನು ನೋಡಿ. ನಿಮ್ಮ ಬುದ್ಧಿವಂತ ಶಿಷ್ಯನಾದ ದೃಷ್ಟದ್ಯುಮ್ನನು ಅದನ್ನು ಅತ್ಯಂತ ಚಾತುರ್ಯದಿಂದ ವ್ಯವಸ್ಥೆ ಮಾಡಿದ್ದಾನೆ. ದುರ್ಯೋಧನನು ಪಾಂಡವರ ಪರದ ಮಹಾಯೋಧರ ಹೆಸರುಗಳನ್ನು ಹೇಳಲು ಪ್ರಾರಂಭಿಸಿದನು. ಭೀಮ, ಅರ್ಜುನ, ಸತ್ಯಕಿ, ವಿರಾಟ, ದೃಷ್ಟಕೇತು ಮತ್ತು ಇನ್ನೂ ಅನೇಕ ಮಹಾವೀರರು ಕೌರವರ ಪರವಾಗಿ ನಿಂತಿದ್ದರು. ಆದರೆ ದುರ್ಯೋಧನನ ಮಾತುಗಳಲ್ಲಿ ಆತ್ಮವಿಶ್ವಾಸ ಇದ್ದರೂ ಅವನ ಮನಸ್ಸಿನಲ್ಲಿ ಅಂಜಿಕೆ ಅಡಗಿಕೊಂಡಿತ್ತು. ಆ ಸಮಯದಲ್ಲಿ ಕೌರವರ ಮಹಾಯೋಧ ಭೀಷ್ಮ ತನ್ನ ಶಂಖವನ್ನು ಘೋಷದಿಂದ ಊದಿದನು. ಆ ಶಬ್ದ ಯುದ್ಧದ ಆರಂಭದ ಸಂಕೇತವಾಗಿತ್ತು. ಅದಾದ ಬಳಿಕ ಎಲ್ಲೆಡೆ ಶಂಖಗಳು, ಡೊಳ್ಳುಗಳು ಮತ್ತು ಯುದ್ಧ ಘೋಷಗಳು ಕೇಳಿಬಂದವು. ಯುದ್ಧಭೂಮಿ ಭಾರೀ ಶಬ್ದದಿಂದ ತುಂಬಿತು. ಆ ಸಮಯದಲ್ಲಿ ಪಾಂಡವರ ರಥದಲ್ಲಿ ನಿಂತಿದ್ದ ಇಬ್ಬರು ಮಹಾನ್ ವ್ಯಕ್ತಿಗಳು ಶಂಖಗಳನ್ನೂದಿದರು. ಒಬ್ಬನು ಪರಮಾತ್ಮನ ಅವತಾರ ಕೃಷ್ಣನು, ಮತ್ತೊಬ್ಬನು ಮಹಾಧನುರ್ಧಾರಿ ಅರ್ಜುನನು. ಕೃಷ್ಣನು ತನ್ನ ಪಂಚಜನ್ಯ ಶಂಖವನ್ನೂದಿದನು. ಅರ್ಜುನನು ತನ್ನ ದೇವದತ್ತ ಶಂಖವನ್ನೂದಿದನು. ಭೀಮನು ತನ್ನ ಪೌಂಡ್ರ ಶಂಖವನ್ನು ಘೋಷದಿಂದ ಊದಿದನು. ಆ ಶಂಖನಾದವು ಕೌರವರ ಹೃದಯದಲ್ಲಿ ಭಯವನ್ನುಂಟು ಮಾಡಿತು. ಅದಾದ ಬಳಿಕ ಅರ್ಜುನನು ಕೃಷ್ಣನ ಕಡೆ ತಿರುಗಿ ಹೇಳಿದನು, ಕೃಷ್ಣ, ನನ್ನ ರಥವನ್ನು ಎರಡು ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು. ಈ ಯುದ್ಧಕ್ಕೆ ಬಂದಿರುವವರನ್ನು ನಾನು ನೋಡಬೇಕು. ಕೃಷ್ಣನು ಸ್ಮಿತಮುಖದಿಂದ ರಥವನ್ನು ಮುಂದೆ ಚಲಾಯಿಸಿದನು. ಅವನು ರಥವನ್ನು ಎರಡು ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಿದನು. ಅರ್ಜುನನು ಮುಂದೆ ನೋಡಿದನು. ಅವನ ಕಣ್ಣಿಲೆ ಕಾಣಿಸಿಕೊಂಡವರು ಶತ್ರುಗಳಲ್ಲ, ಅವನ ಕುಟುಂಬದವರು. ಅಲ್ಲಿ ಅವನ ಗುರುಗಳಿದ್ದರು. ಅವನ ತಾತನಂತಹ ಭೀಷ್ಮ ಇದ್ದರು. ಅವನ ಬಂಧುಗಳು, ಸ್ನೇಹಿತರು ಮತ್ತು ಸಂಬಂಧಿಕರು ನಿಂತಿದ್ದರು.
ಈ ದೃಶ್ಯವನ್ನು ಕಂಡಾಗ ಅರ್ಜುನನ ಹೃದಯ ಕಲುಕಿತು. ಅವನು ನಿಧಾನವಾಗಿ ಕೃಷ್ಣನಿಗೆ ಹೇಳಿದನು, ಕೃಷ್ಣ, ನನ್ನ ಕೈಗಳು ನಡುಗುತ್ತಿವೆ, ನನ್ನ ಬಾಯಿ ಒಣಗುತ್ತಿದೆ, ನನ್ನ ದೇಹ ದುರ್ಬಲವಾಗುತ್ತಿದೆ. ಅವನ ಕೈಯಲ್ಲಿದ್ದ ಗಾಂಡೀವ ಧನುಸ್ಸು ಕೂಡ ಜಾರಲು ಪ್ರಾರಂಭಿಸಿತು. ಅರ್ಜುನನ ಕಣ್ಣುಗಳಲ್ಲಿ ಕರುಣೆ ಮತ್ತು ದುಃಖ ತುಂಬಿತು. ಅವನು ಹೇಳಿದನು, ಈ ಯುದ್ಧದಲ್ಲಿ ನನ್ನ ಬಂಧುಗಳನ್ನು ಕೊಂದು ಗೆಲ್ಲುವ ರಾಜ್ಯ ನನಗೆ ಬೇಡ. ನನಗೆ ಜಯವೂ ಬೇಡ, ರಾಜ್ಯವೂ ಬೇಡ, ಸುಖವೂ ಬೇಡ. ಅರ್ಜುನನು ಮುಂದುವರಿಸಿದನು, ನಾವು ರಾಜ್ಯಕ್ಕಾಗಿ ಹೋರಾಡುತ್ತಿದ್ದೇವೆ. ಆದರೆ ರಾಜ್ಯವನ್ನು ಅನುಭವಿಸಲು ಬೇಕಾದವರು ನಮ್ಮ ಬಂಧುಗಳೇ. ಅವರಿಲ್ಲದಿದ್ದರೆ ಆ ರಾಜ್ಯದ ಅರ್ಥವೇನು? ಅವನ ಮನಸ್ಸು ಗೊಂದಲದಿಂದ ತುಂಬಿತು. ಅವನು ಹೇಳಿದನು, ನಾವು ನಮ್ಮ ಬಂಧುಗಳನ್ನು ಕೊಂದರೆ ಅದು ಪಾಪವಾಗುತ್ತದೆ. ಕುಟುಂಬ ನಾಶವಾದರೆ ಧರ್ಮವೂ ನಾಶವಾಗುತ್ತದೆ. ಅರ್ಜುನನು ಸಮಾಜದ ಭವಿಷ್ಯದ ಬಗ್ಗೆಯೂ ಚಿಂತಿಸಿದನು. ಅವನು ಹೇಳಿದನು, ಕುಟುಂಬ ನಾಶವಾದರೆ ಸಂಪ್ರದಾಯಗಳು ಕಳೆದು ಹೋಗುತ್ತವೆ, ಧರ್ಮ ಕಳೆದು ಹೋಗುತ್ತದೆ, ಸಮಾಜದಲ್ಲಿ ಅಧರ್ಮ ಹೆಚ್ಚುತ್ತದೆ. ಅವನ ಮಾತುಗಳಲ್ಲಿ ಕೇವಲ ದುಃಖ ಮಾತ್ರವಲ್ಲ, ಗಾಢವಾದ ಚಿಂತನೆಯೂ ಇತ್ತು. ಅವನು ಕೊನೆಗೆ ಹೇಳಿದನು, ನಾನು ಯುದ್ಧ ಮಾಡಲು ಸಿದ್ಧನಲ್ಲ. ಕೌರವರು ನನ್ನನ್ನು ಕೊಂದರೂ ಅದು ನನಗೆ ಉತ್ತಮ. ಈ ಮಾತುಗಳನ್ನು ಹೇಳಿದ ನಂತರ ಅರ್ಜುನನ ಮನಸ್ಸು ಸಂಪೂರ್ಣವಾಗಿ ಕುಗ್ಗಿಹೋಯಿತು. ಅವನು ತನ್ನ ಗಾಂಡೀವ ಧನುಸ್ಸನ್ನು ಕೆಳಗೆ ಇಟ್ಟನು. ಯುದ್ಧಭೂಮಿಯ ಮಧ್ಯದಲ್ಲಿ ಲಕ್ಷಾಂತರ ಯೋಧರ ನಡುವೆ ಮಹಾಧನುರ್ಧಾರಿ ಅರ್ಜುನನು ದುಃಖದಿಂದ ರಥದಲ್ಲಿ ಕುಳಿತುಕೊಂಡನು. ಅವನ ಹೃದಯದಲ್ಲಿ ಗೊಂದಲ, ದುಃಖ ಮತ್ತು ಪ್ರಶ್ನೆಗಳು ತುಂಬಿಕೊಂಡಿದ್ದವು. ಇದು ಕೇವಲ ಒಂದು ಯೋಧನ ದುರ್ಬಲತೆಯಲ್ಲ, ಇದು ಮಾನವನ ಮನಸ್ಸಿನ ಹೋರಾಟ. ಜೀವನದಲ್ಲಿ ನಾವು ಕೂಡ ಅನೇಕ ಬಾರಿ ಇದೇ ಸ್ಥಿತಿಯನ್ನು ಅನುಭವಿಸುತ್ತೇವೆ. ಧರ್ಮ ಮತ್ತು ಕರ್ತವ್ಯದ ನಡುವೆ, ಪ್ರೀತಿ ಮತ್ತು ಜವಾಬ್ದಾರಿಯ ನಡುವೆ ನಾವು ಗೊಂದಲದಲ್ಲಿರುತ್ತೇವೆ. ಅರ್ಜುನನ ಈ ದುಃಖವೇ ಭಗವದ್ಗೀತೆಯ ಮಹಾ ಉಪದೇಶಕ್ಕೆ ಕಾರಣವಾಯಿತು. ಈ ಕ್ಷಣದಿಂದ ಮುಂದಿನ ಅಧ್ಯಾಯಗಳಲ್ಲಿ ಕೃಷ್ಣನು ಅರ್ಜುನನಿಗೆ ಜೀವನದ ಅತ್ಯಂತ ಮಹತ್ವವಾದ ಸತ್ಯಗಳನ್ನು ಹೇಳಲು ಪ್ರಾರಂಭಿಸುತ್ತಾನೆ. ಕರ್ಮ, ಧರ್ಮ, ಆತ್ಮ ಮತ್ತು ಜೀವನದ ಅರ್ಥ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಆರಂಭವಾದ ಈ ಸಂಭಾಷಣೆ ನಂತರ ಸಂಪೂರ್ಣ ಮಾನವಕುಲಕ್ಕೆ ಮಾರ್ಗದರ್ಶಕವಾದ ಜ್ಞಾನವಾಗಿ ಪರಿಣಮಿಸಿತು. ಇದರಿಂದಲೇ ಭಗವದ್ಗೀತೆ ಎಂಬ ಮಹಾನ್ ಗ್ರಂಥ ಹುಟ್ಟಿಕೊಂಡಿತು. ಅರ್ಜುನ ವಿಷಾದಯೋಗ ನಮಗೆ ಒಂದು ಮಹತ್ವವಾದ ಪಾಠವನ್ನು ಕಲಿಸುತ್ತದೆ. ಕೆಲವೊಮ್ಮೆ ಜೀವನದ ಗೊಂದಲ ಮತ್ತು ದುಃಖವೇ ನಮ್ಮನ್ನು ಸತ್ಯದತ್ತ ಕರೆದೊಯ್ಯುತ್ತದೆ. ಅರ್ಜುನನ ಪ್ರಶ್ನೆಗಳಿಲ್ಲದಿದ್ದರೆ ಕೃಷ್ಣನ ಉಪದೇಶವೂ ಹುಟ್ಟಿಕೊಂಡಿರಲಿಲ್ಲ. ಅದರ ಕಾರಣದಿಂದಲೇ ಈ ಅಧ್ಯಾಯ ಕೇವಲ ದುಃಖದ ಕಥೆಯಲ್ಲ, ಅದು ಜ್ಞಾನೋದಯದ ಆರಂಭ.